ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಬಹಳ ಸಂತೋಷದಿಂದ ಸ್ವಾಗತಿಸೋನಾಗಿದ್ದೇನೆ ಈ ಒಂದು ಹೊಸ ವಿಡಿಯೋದಲ್ಲಿ. ಈ ಸಾಯಂಕಾಲ ಸಮಯದಲ್ಲಿ ನಿಮಗೋಸ್ಕರ ಒಂದು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಯಾರಾದರೂ ಕಷ್ಟದಲ್ಲಿದ್ದೀರಾ, ಚಿಂತೆಯಲ್ಲಿದ್ದೀರಾ, ವೇದನೆಯಲ್ಲಿದ್ದೀರಾ, ಏನಾದರೂ ಕೆಲಸ ನಿಂತಿದೆಯಾ, ಕಾಯಿಲೆಯಲ್ಲಿದ್ದೀರಾ, ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ, ನೋ ಪ್ರಾಬ್ಲಮ್, ಯೇಸು ನಿಮಗೋಸ್ಕರ ಇದ್ದಾರೆ, ನಿಮ್ಮನ್ನು ಗುಣಪಡಿಸುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಆತನು ಹೇಳುತ್ತಾ ಇದ್ದಾನೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಅಂತ ಹೇಳಿ ದೇವರು ನಿಮ್ಮನ್ನು ಕರೀತಿರುವಾಗ ಡಾಕ್ಟರ್ಸ್ ರಿಪೋರ್ಟಿಗೆ ನೀವು ಹೆದರಬೇಡ್ರಿ. ಏನಾದರೂ ಸಾಲ ಇದೆಯಾ, ಯೇಸು ಇವತ್ತು ನಿಮಗೆ ಆ ಸಾಲದಿಂದ ಬಿಡುಗಡೆ ಕೊಡಲಿಕ್ಕಿದ್ದಾನೆ. ನೀವು ನಂಬುವುದಾದರೆ ಎಲಿಷನ ಸಮಯದಲ್ಲಿ ಆ ವಿಧವೆಗೆ ಇರುವಂಥ ಎಲ್ಲ ಸಾಲದಿಂದ ದೇವರು ಸ್ವಲ್ಪ ಎಣ್ಣೆಯಿಂದ ಅವಳೆಲ್ಲ ಸಾಲವನ್ನು ತೀರಿಸಿದ ದೇವರು ಇವತ್ತು ನಿಮ್ಮ ಎಲ್ಲ ಸಾಲಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಆತನು ಇಳಿದು ಬಂದಿದ್ದಾನೆ. ನೀವು ನಂಬೋದಾದರೆ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿರಿ. ನೀವು ನಂಬೋದಾದರೆ ಆಮೇಲೆ ಹೇಳ್ರಿ. ದೇವರು ನಿಮಗೆ ಎಲ್ಲ ಒಂದು ಸಾಲಗಳಿಂದ, ಎಲ್ಲ ಬಾಧೆಗಳಿಂದ ಬಿಡಿಸುವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಆಮೇಲೆ ನಿಮಗೆ ಒಂದು ರಿಕ್ವೆಸ್ಟ್ ಏನಂದರೆ, ನಾವು ಡೇ ಟೈಮ್ ಒಂದೊಂದು ಸಾರಿ ಲೈವ್ ಕೂಡ ಬರ್ತೇವೆ. ನೀವು ಕೂಡ ನಮ್ಮೊಟ್ಟಿಗೆ ಜಾಯಿನ್ ಆಗ್ಬೋದು. ಮತ್ತು ನಾವು ಕೆಲವು ಶಾರ್ಟ್ಸ್ ವಿಡಿಯೋ ಹಾಕ್ತೇವೆ, ಅದನ್ನು ನೀವು ಕೂಡ ನೋಡ್ಬೋದು. ನೀವು ಇಂಟ್ರೆಸ್ಟ್ ಇರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಾವು ಹೊಸ ವಿಡಿಯೋ ಹಾಕುವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ನಮ್ಮೊಟ್ಟಿಗೆ ಜಾಯಿನ್ ಆಗಿ ವಾಕ್ಯದಲ್ಲಿ, ಆತ್ಮಿಕತೆಯಲ್ಲಿ ಬೆಳಿಬಹುದು. ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ ಈ ಸಾಯಂಕಾಲ ವೇಳೆಯಲ್ಲಿ. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ, ನಿನ್ನ ಪಾದದಲ್ಲಿ ಬಂದಿದ್ದೇವೆ ಕರ್ತನೆ. ಅಪ್ಪ, ಈ ಲೈವ್ ದೇವರೇ, ಈ ವಿಡಿಯೋದಲ್ಲಿ ದೇವರೇ, ಈ ವಿಡಿಯೋವನ್ನು ನೋಡುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಸ್ವಾಮಿ ನಿನ್ನ ಕರಗಳಿಗೆ ಒಪ್ಪಿಸುತ್ತಾ ಇದ್ದೇವೆ. ಯಾವ ಕಷ್ಟದಿಂದ ಬಂದಿದ್ದಾರೋ, ಸಾಲದ ಸಮಸ್ಯೆಯಿಂದ ಬಂದಿದ್ದಾರೋ, ವೇದನೆಯಿಂದ, ಅನಾರೋಗ್ಯದಿಂದ, ಚಿಂತೆಯಿಂದ, ಟೆನ್ಷನಿಂದ, ಡಿಪ್ರೆಷನ್ನಿಂದ, ಬಹಳ ದುಃಖಭರಿತರಾಗಿ ನೊಂದವರಾಗಿ ದೇವರೇ ಬಂದಿದ್ದಾರೋ ಅವರೆಲ್ಲರಿಗೆ ಬಿಡುಗಡೆ ಕೊಡು ದೇವರೇ. ಅಪ್ಪ, ನಿನ್ನಿಂದ ಎಲ್ಲ ಸಾಧ್ಯ ಕರ್ತನೆ. ಅಪ್ಪ, ನಿನಗೆ ಮಹಿಮೆ ದೇವರೇ. ನೀನು ಕರೆದಿದ್ದೀರಿ ಕರ್ತನೆ. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಯೇಸುವಿನ ಹತ್ರ ನೀವು ಬರುವುದಾದರೆ ದೇವರು ನಿಮಗೆ ಬಿಡುಗಡೆ ಕೊಡುವನಾಗಿದ್ದಾನೆ. ಆ ಪಾಪದಲ್ಲಿ ಸಿಕ್ಕಿಕೊಂಡ ಸ್ತ್ರೀಯನ್ನು ಯೇಸುವಿನ ಹತ್ರ ತಂದಾಗ ಯೇಸು ಅವಳ ಜೀವಿತವನ್ನು ಕಾಪಾಡಿದ. ಕಲ್ಲೆಸೆದು ಕೊಲ್ಲಲಿಕ್ಕೆ ಬಂದಿದ್ದರೆ ಜನ ಎಲ್ಲ ಬಿಟ್ಟು ಹೋಗಿಬಿಟ್ರು. ಯೇಸು ಅವಳ ಜೀವಿತವನ್ನು ಕಾಪಾಡಿ ಹೊಸ ಜೀವಿತ ಅವಳಿಗೆ ಕೊಟ್ಟ. ಯೇಸುವಿನ ಹತ್ರ ನೀವು ಬರೋದಾದರೆ ಎಲ್ಲ ಸಮಸ್ಯೆಯಿಂದ ನಿಮಗೆ ಬಿಡುಗಡೆ ಉಂಟು. ಎಲ್ಲ ವ್ಯಾಧಿಗಳಿಂದ, ಸಾಲದಿಂದ, ಚಿಂತೆಯಿಂದ, ಬಾಧೆಯಿಂದ, ನೋವಿನಿಂದ, ವೇದನೆಯಿಂದ, ಕಳವಳದಿಂದ, ಎಲ್ಲ ಥರದ ಸಮಸ್ಯೆಯಿಂದ ನಿಮಗೆ ಬಿಡುಗಡೆ ಉಂಟು. ನೀವು ಯೇಸುವಿನ ಹತ್ರ ಬರೋದಾದರೆ ಅದ್ಭುತಗಳನ್ನು ಕಾಣಲಿಕ್ಕಿದ್ದೀರಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಯೇಸಪ್ಪ. ಎಲ್ಲ ಬ್ರದರ್ ಸಿಸ್ಟರ್ ನನ್ನೊಟ್ಟಿಗೆ ಜಾಯಿನ್ ಆಗಿರುವಂಥ, ದೇವರೇ, ಪ್ರಾರ್ಥನೆ ಮಾಡುತ್ತಿರುವಂಥ, ಈಗ ಈ ವಿಡಿಯೋನ ನೋಡುತ್ತಿರುವಂಥ, ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲ ಸಹೋದರ ಸಹೋದರಿಯರನ್ನ ದೇವರೇ ಬ್ಲೆಸ್ ಮಾಡು, ಸಾಲದಿಂದ ಬಿಡುಗಡೆ ಮಾಡು. ದೇವರೇ, ಕಳವಳದಿಂದ ಬಿಡುಗಡೆ ಮಾಡು, ವೇದನೆಯಿಂದ, ಅನಾರೋಗ್ಯದಿಂದ, ಚಿಂತೆಯಿಂದ, ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಮಾಡು ಕರ್ತನೆ. ಡಾಕ್ಟರ್ ಹೇಳಿರಬಹುದು, ಆದರೆ ನಿನ್ನಿಂದ ಸಾಧ್ಯ ಗುಣಪಡಿಸಲು. ನೀನು ಇವರನ್ನ ಗುಣಪಡಿಸು, ಇವರಿಗೆ ಆರೋಗ್ಯ ಕೊಡು, ಎಲ್ಲ ವೇದನೆಯಿಂದ ಬಿಡುಗಡೆ ಮಾಡು, ಡಿಪ್ರೆಷನ್ನಿಂದ ಬಿಡುಗಡೆ ಮಾಡು, ಸಾಲದ ಸಮಸ್ಯೆಯಿಂದ ಬಿಡುಗಡೆ ಮಾಡು, ಕಾಯಿಲೆಯಿಂದ ಬಿಡುಗಡೆ ಮಾಡು, ಚಿಂತೆಯಿಂದ ಬಿಡುಗಡೆ ಮಾಡು ಕರ್ತನೆ. ಕ್ಯಾನ್ಸರಿಂದ ಬಿಡುಗಡೆ ಮಾಡು ರಾಜ. ಯೇಸುವಿನ ನಾಮದಲ್ಲಿ ಇವರಿಗೆ ಒಂದು ಸ್ವತಂತ್ರ ಕೊಡು, ಇವರಿಗೆ ಬಿಡುಗಡೆ ಮಾಡು. ಯೇಸುವಿನ ನಾಮದಲ್ಲಿ ಆರೋಗ್ಯ ಹೊಂದಲಿ. ಥ್ಯಾಂಕ್ ಯು ಜೀಸಸ್. ಅಪ್ಪ, ಮುಟ್ಟು ದೇವರೇ. ಆಸಕ್ತಿಯಿಂದ ಬಂದಿರುವಂಥ ನಿನ್ನ ಮಕ್ಕಳು ದೇವರೇ, ಖಾಲಿ ಕೈ ಹೋಗದಂತೆ ಇವರ ಕರೆಗಳನ್ನು ತುಂಬಿಸಿ ಕಳಿಸು, ಇವರ ಜೋಳಿಯನ್ನು ತುಂಬಿಸಿ ಕಳಿಸು ಕರ್ತನೆ. ಅಪ್ಪ, ನಿನಗೆ ಸ್ತೋತ್ರ. ಬಂದಂಥ ಯಾಯಿರನಿಗೆ ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದ ದೇವರು, ನಿನ್ನ ನಂಬಿಕೆ ನಿನಗೆ ಸ್ವಸ್ಥ ಮಾಡಿತು ಎಂದು ಅನೇಕರಿಗೆ ಹೇಳಿ ಗುಣಪಡಿಸಿದ ದೇವರು, ಇವರ ನಂಬಿಕೆಯಿಂದ ಬಂದಿರುವಾಗ ಇವರ ನಂಬಿಕೆಯಿಂದ ಇವರಿಗೆ ಗುಣಪಡಿಸು, ಇವರ ನಂಬಿಕೆಯಿಂದ ಇವರ ಜೀವನದಲ್ಲಿ ಅದ್ಭುತ ಮಾಡು ಕರ್ತನೆ.
ಥ್ಯಾಂಕ್ ಯು ಜೀಸಸ್. ನೀನು ಮುಟ್ಟುತ್ತಿರುವುದಕ್ಕಾಗಿ ಸ್ತೋತ್ರ, ನೀನು ಬಿಡುಗಡೆ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಇವತ್ತು ಇವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣಲಿ, ಇವರ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ನಡೆಯಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ನೀನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಾಯಂಕಾಲ ವೇಳೆಯಲ್ಲಿ ದೇವರೇ, ನನ್ನೊಟ್ಟಿಗೆ ದೇವರೇ ಸೇರಿ ಪ್ರಾರ್ಥಿಸುತ್ತಿರುವಂಥ ಒಂದೊಂದು ಆತ್ಮಗಳಿಂದ ಒಬ್ಬೊಬ್ಬರನ್ನು ನಿನ್ನ ಕರಗಳಿಗೆ ಒಪ್ಪಿಸುತ್ತೇವೆ. ನೀ ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಉತ್ತರಿಸಿದ್ದಕ್ಕಾಗಿ ಸ್ತೋತ್ರ. ಇಡೀ ರಾತ್ರಿ ಒಳ್ಳೆ ನಿದ್ರೆ ಕೊಡು, ಬೆಳಗಿನ ಜಾವದಲ್ಲಿ ಎದ್ದು ನಿಮ್ಮನ್ನು ಸ್ತುತಿಸಲು ಸಹಾಯ ಮಾಡೋದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಭಾಳ ಸಂತೋಷ ನಮ್ಮೊಟ್ಟಿಗೆ ನೀವು ಜಾಯ್ನ್ ಆಗಿದ್ದು. ಇದೇ ಥರ ನಾವು ಕಂಟಿನ್ಯೂಲಿ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಹಾಗಾಗಿ ವಿಡಿಯೋ ತರ್ತಿರ್ತೇವೆ. ನೀವು ನೋಡ್ತಾ ಇರಿ, ನಮ್ಮೊಟ್ಟಿಗೆ ಪ್ರಾರ್ಥನೆಯಲ್ಲಿ ಬೆಳೀರಿ, ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಬೆಳೆಯೋಣ. ದೇವರಲ್ಲಿ ಬೆಳೆದು ದೇವರನ್ನು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.